ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ನಾಳೆ ಅಮಾವಾಸ್ಯೆ. ನಾವು ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಕ್ಕಂಥ ದಿವಸ. ಬೆಳಗ್ಗೆ ನಾವು ಏನೇನು ಪೂಜೆಗಳನ್ನು ಮಾಡ್ಕೊಳ್ತೀವಿ, ಸೋಮವತಿ ಅಮಾವಾಸ್ಯೆ ವ್ರತವನ್ನು ಹಿಡ್ಕೊಂಡಿರೋರು ಕೂಡ, 16 ಸೋಮವಾರ ವ್ರತ ಮಾಡ್ತಕ್ಕಂಥವರು ಕೂಡ, ರಂಗೋಲಿ ಹಾಕ್ಕೊಂಡಿರ್ತಕ್ಕಂಥವ್ರು, ದೀಪವನ್ನು ಹಚ್ಕೊಂಡಿರ್ತಕ್ಕಂಥವ್ರು, ನಮಸ್ಕಾರವನ್ನು ಮಾಡ್ತಕ್ಕಂಥವ್ರು ಎಲ್ಲವೂ ನಾಳೆ ಕೂಡ ಈ ವ್ರತವನ್ನು ಪೂರ್ಣ ಮಾಡಿ, ಈ ಏನು ಆಚರಣೆ ಇದೆಯಲ್ಲ ಅದನ್ನು ಪೂರ್ಣ ಮಾಡಿ, ಆನಂತರ ದೇವರಿಗೆ ನೈವೇದ್ಯವನ್ನು ಮಾಡಿ, ಮಂಗಳಾರತಿಯನ್ನು ಮಾಡಿ, ಪೂರ್ವಕ್ಕೆ ಮುಖ ಮಾಡಿಕೊಂಡು ಆಚಮನವನ್ನು ಮಾಡಿ, ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಇದನ್ನು ಹೇಳಬೇಕು. ಎಲ್ಲವೂ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ನಾಹಂಕರ್ತ ಹರಿಕರ್ತ, ಎಲ್ಲವೂ ದೇವರು ನನ್ನಲ್ಲಿ ನಿಂತು ಮಾಡಿಸಿದ್ದಾನೆ, ಅದನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ನಂತರ ಮಯ ಆಚರಿತಸ್ಯ ಅಧಿಕ ಮಾಸ ವ್ರತಾನುಷ್ಠಾನ ಮಮ ಪತ್ಯಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಾಸ ನಿಯಾಮಕ ಶ್ರೀ ನಂದಾ ಪುರುಷೋತ್ತಮ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀ ಕೃಷ್ಣಾರ್ಪಣ ಮಸ್ತು. ಅಸ್ಮಿನ್ ಕರ್ಮಣೆ ಸ್ವರ ಅಕ್ಷರ ಪದ ವರ್ಣ ದೋಷ ಪರಿಹಾರಾರ್ಥಂ ನಾಮತ್ರಯ ಜಪಂ ಕರಿಷ್ಯೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ವಿಷ್ಣುವೇ ನಮೋ, ವಿಷ್ಣುವೇ ನಮೋ, ವಿಷ್ಣುವೇ ನಮೋ, ವಿಷ್ಣುವೇ ನಮಃ. ಯಃ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತಿ ಸಮರ್ಪಯೇತ್ ಅಂತ ಹೇಳಿ ಸರ್ವವನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಕೈಯಲ್ಲಿ ಮಂತ್ರಾಕ್ಷತೆ ಹೂವು ನೀರು ಹಾಕ್ಕೊಂಡು ಬಿಟ್ಬಿಟ್ಟು, ಸ್ವಾಮಿ ಎಲ್ಲವೂ ನೀನು ನನ್ನಲ್ಲಿ ನಿಂತು ಮಾಡಿಸಿದ್ಯಾ, ಆ ಮಹಾಲಕ್ಷ್ಮೀ ದೇವಿ ನನ್ನಲ್ಲಿ ನಿಂತು ಮಾಡಿದ್ದಾಳೆ, ಈ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ನಿನ್ನ ಪಾದಪದ್ಮಗಳಿಗೆ ಅರ್ಪಣೆ ಆಗಲಿ. ಎಲ್ಲ ದೇವತೆಗಳ ಅಂತರ್ಗತ, ಅಷ್ಟದಿಕ್ಪಾಲಕರ ಅಂತರ್ಗತ, ತತ್ವಾಭಿಮಾನಿ ದೇವತೆಗಳ ಅಂತರ್ಗತ, ಅಷ್ಟವಸು, ಏಕಾದಶಿ ರುದ್ರರು, ದ್ವಾದಶಾದಿತ್ಯರು, ಇವರೆಲ್ಲರ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತನಾದಂತಹ ಶ್ರೀ ರಾಧಾ ಪುರುಷೋತ್ತಮ ನಿನಗೆ ಪ್ರೀತಿಯಾಗಲಿ. ಇದನ್ನು ಸ್ವೀಕಾರ ಮಾಡಿ ನಮಗೆ ನೀನು ಪ್ರೀತನಾಗು, ನಿನ್ನ ಅನುಗ್ರಹವನ್ನು ನಾವು ಯಾಚನೆ ಮಾಡ್ತಿದ್ದೇವೆ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡು, ಸಾತ್ವಿಕವಾದ ಸಂಪತ್ತನ್ನು ಕೊಡು, ಆರೋಗ್ಯ ಭಾಗ್ಯ ಕೊಡು, ಸಂತಾನವನ್ನು ಕೊಡು, ವಂಶಾಭಿವೃದ್ಧಿಯನ್ನು ಮಾಡು ಅಂತ ಹೇಳಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ನಾಹಂಕರ್ತ ಹರಿಕರ್ತ, ಏನು ನಾನು ಮಾಡಿಲ್ಲ, ನನ್ನಲ್ಲಿ ನಿಂತು ದೇವರು ಮಾಡಿಸಿದ್ದಾನೆ ಅನ್ನೋ ಒಂದು ಗುಣದಿಂದ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡಿ ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ. ಇದು ಎಲ್ಲವೂ ಅವನಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ವಿಧಾನ. ಈ ರೀತಿ ಸಮರ್ಪಣೆಯನ್ನು ಮಾಡಿ ಬೆಳಗ್ಗೆ ಆಗಲಿಲ್ಲ ಅನ್ನೋರು ಸಾಯಂಕಾಲ ಮಾಡಿ. ಬೆಳಗ್ಗೆ ಮಾಡೋದು ತುಂಬ ಉತ್ತಮ ಪಕ್ಷ. ಬೆಳಗ್ಗೆ ಆಗದೇ ಇದ್ದರೆ ಸಾಯಂಕಾಲ ಇದನ್ನು ಮಾಡಬಹುದು. ಆನಂತರ 16 ಸೋಮವಾರದಲ್ಲಿ ಯಾರು ವ್ರತವನ್ನು ಮಾಡಿದ್ದೀರಾ ಅವರು ಕೂಡ ಇದನ್ನು ಸಮರ್ಪಣೆ ಮಾಡಬೇಕು. ದೇವರಿಗೆ ನೈವೇದ್ಯವನ್ನು ಮಾಡಬೇಕು, ನಾವು ಊಟ ಮಾಡಬೇಕು ಅಂತಕ್ಕಂಥವರು ದೇವರಿಗೆ ನೈವೇದ್ಯವನ್ನು ಉಪ್ಪು ಇಲ್ಲದೆ ಇರೋದನ್ನು, ಉಪ್ಪು ಮುಟ್ಟಬಹುದು, ತಿನ್ನಬಾರ್ದು. ಎಲ್ಲರೂ ಅದನ್ನು ಊಟ ಮಾಡಲಿ. ನೀವು ಕೂಡ ಸಪ್ರೇಟಾಗಿ ಬೇರೆ ನೈವೇದ್ಯವನ್ನು ಮಾಡಿ ಅದನ್ನು ತಗೊಳ್ಳೋಕ್ಕೆ ಬರುತ್ತೆ. ಸಜ್ಜಿಗೆ ದೇವರಿಗೇನು 16 ಸೋಮವಾರ ಪ್ರಸಾದ ಮಾಡ್ತೀರಾ ಅದನ್ನು ತಗೊಳ್ಳೋಕ್ಕೆ ಬರುತ್ತೆ. ಊಟನೇ ಮಾಡಬೇಕು ಅನ್ನೋದೇನಿಲ್ಲ, ಮಾರನೇ ದಿವಸ ಬೆಳಗ್ಗೆ ಊಟ ಮಾಡಬಹುದು. 16 ಸೋಮವಾರ ನಾಳೆ ಕೂಡ ಮಾಡಬೇಕಾಗತ್ತೆ. ನಾಳೆ 5ನೇ ವಾರ ಆಗಿರೋದ್ರಿಂದ ನಾಳೆನೂ ಅದನ್ನು ಮಾಡಿ ಮಂಗಳವಾರ ಊಟ ಮಾಡೋದಕ್ಕೆ ಬರುತ್ತೆ. ನೈವೇದ್ಯ ಮಾಡಿ, ಆದರೆ ಉಪ್ಪಿಲ್ಲದೆ ಇರೋತಕ್ಕಂಥ ಸಿಹಿಯಾದ ಒಂದು ಭಕ್ಷ್ಯವನ್ನು ನೈವೇದ್ಯ ಮಾಡಿ ನೀವು ಅದನ್ನು ಸ್ವೀಕಾರ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.